ಈ ಊಹೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ಪ್ರಬಲವಾದ ಆಕಾಂಕ್ಷಿ, ಮುಖ್ಯಮಂತ್ರಿ ಪದವಿ ಆಕಾಂಕ್ಷಿ ನಮ್ಮ ಡಿ ಕೆ ಶಿವಕುಮಾರ್ ಇದ್ದೇನು ಸುಳ್ಳೇನಲ್ಲ. ಅದಕ್ಕಾಗಿ ಇವ್ರನ್ನ ಗ್ಯಾಸ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಮಾತಾಗ್ಯದ ಅಂತೇಳಿ. ಅದೇ ಕಾಲಕ್ಕೆ KJ ಜಾರ್ಜ್ ಅವರು ಸಿದ್ದರಾಮಯ್ಯನವರಿಗೆ ಅತ್ಯಂತ ಆತ್ಮೀಯರು. ಅವರು ಏನಾದರೂ ಅವ್ರಿಗೆ ಭೇಟಿಯಾಗಿ ಕೇರಳದ ಜೊತೆಗೆ, ಕೇರಳದಲ್ಲೇ ಉಸ್ತುವಾರಿ ಮಾಡೋದ್ರಿಂದಾಗಿ ಇಲೆಕ್ಷನ್ ಪಂಥದಲ್ಲಿ ಕೇರಳದಲ್ಲೇ, ಅದರ ಜೊತೆಯಲ್ಲಿ ಇದು ಏನಾದರೂ ಅವ್ರನ್ನ ಒಂದು ವೇಳೆ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರನ್ನು ಸೇಮ್ ಅನ್ನಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಅನ್ನೋದನ್ನು ಇವರಿಗೆ ಹೇಳಿರ್ಬೋದಾ ಅನ್ನುವಂಥ ತರ್ಕಗಳಿವೆಲ್ಲ. ಇವು ವಾಸ್ತವ ಅಂತಲ್ಲ. ಆದರೆ ವಾಸ್ತವವಾಗಿ ಒಂದು ಸಹಜ ವಿಚಾರ ಮಾಡಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಕಾಂಕ್ಷೆ ಇರ್ಬೋದಿಲ್ಲ ಅಂತಲ್ಲ. ಅವರು 2023 ಎಲೆಕ್ಷನ್ದಲ್ಲಿ ಗೆಲ್ಲುವುದಕ್ಕೆ ಪ್ರಮುಖ ಕಾರಣರು ಅನ್ನೋದು ನಾವು ಅಲ್ಲಗಳಿದ್ದಿಲ್ಲ, ಯಾರೂ ಅಲ್ಲಗಳಿದ್ದಿಲ್ಲ. ಆದರೆ ಅವರು ಈ ಸದ್ಯದ ಮಟ್ಟಿಗೆ, ಅದರಲ್ಲೂ ಈಗ ಸಂಕಷ್ಟದಲ್ಲಿದೆ ಕಾಂಗ್ರೆಸ್, ಎಲ್ಲ ಕಡೆಯೂ ಯಶಸ್ಸು ಇಲ್ಲ. ಬೃಹನ್ ಮುಂಬೈ ಚುನಾವಣೆ ನೋಡಿರ್ಬೋದು, ಮಹಾರಾಷ್ಟ್ರದ್ದು, ಅಲ್ಲಿಯೂ ಸೋಲುಗಳ ಮೇಲೆ ಸೋಲು ಬರ್ತಾ ಇದ್ದಾವೆ. MP ಚುನಾವಣೆ ಅಂದರೆ 2024 ನಂತರದಲ್ಲಿ ಸೋಲಿನ ಸರಮಾಲೆ ಕಾಂಗ್ರೆಸ್ಸಿಗೆ ಬೆಳಗ್ಬಿಟ್ಟದೆ. ಅವ್ರು ಆರೋಪ ಬೇಕಾದ ಮಾಡ್ಬೋದು, ಆದರೆ ಗೆದ್ದವ್ರು, ಈಗ ಗೆದ್ದವ್ರ ಮಾತು ಫೈನಲ್. ಅದು ಪ್ರೂವ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಯಶಸ್ವಿ ಆಗ್ತಾ ಇಲ್ಲ. ಯಾಕಂದರೆ ಅವ್ರು ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ಎಲೆಕ್ಷನ್ ಕಮಿಷನ್ ಕೊಡ್ತಾನೇ ಇಲ್ಲ, ಏನೇನು ಸ್ವಲ್ಪ ಬೇಡ ದಾಟಿಸ್ತಾ ಇದೆ. ಒಟ್ಟಾರೆಯಾಗಿ ಸ್ವಾಯತ್ತ ಸಂಸ್ಥೆ ಆದ ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಕಾಂಗ್ರೆಸ್ ಏನು ಬಯಸ್ತಾ ಇದೆ ಅದನ್ನು ಕೊಡ್ತಾ ಇಲ್ಲ, ಅವ್ರ ರೆಕಾರ್ಡ್ಸ್ಗಳು ಕೊಡ್ತಾ ಇಲ್ಲ. ಹೀಗಾಗಿ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ ಕಡೆಯೂ ತೊಂದರೆಯಲ್ಲಿದ್ದಾರೆ ಇವತ್ತು ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿಯವರು. ಯಾಕಂದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಂತ ಯಾಕೆ ನಾವೆಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತೇನಾದರೂ ಕಾಂಗ್ರೆಸ್ 99 MP ಸ್ಥಾನ ಗೆದ್ದಿದ್ರೆ ಅದ್ರ ಮುಖ್ಯ ಕಾರಣೀಕರ್ತರು ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ದೇಶದಾದ್ಯಂತ ಅಂತ ಹೇಳ್ಕೊಳ್ಳೋದು ನಾಯಕರು ಯಾರೂ ಉಳಿದಿಲ್ಲ ಇವತ್ತು ಕಾಂಗ್ರೆಸ್ನಲ್ಲ. ದಿಗ್ವಿಜಯ್ ಸಿಂಗ್ ಸ್ವತಃ ಮಧ್ಯಪ್ರದೇಶದಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದು ನಾವು